ನೋಡಿ ಈಗ ಕಂಪ್ಲೀಟ್ ಆಗಿದೆ. ನಿಮಗೆ ಈ ಥರ ಶೇಪ್ ಬರೋದಕ್ಕೆ ಎಷ್ಟು ಗ್ಯಾಪ್ ಬೇಕು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟು ಬಂದರೆ ಕಂಪ್ಲೀಟ್ ಆಯಿತು ಅಂತ. ಈಗ ಫಿನಿಶಿಂಗು, ಈ ರಿಂಗಿಗೆ ಇದು ಒಂದು ನಾಟ್ ಹಾಕ್ತೀನಿ. ಫಸ್ಟ್ ವೈರು, ಮತ್ತೊಮ್ಮೆ ಆದಷ್ಟು ಟೈಟ್ ಮಾಡ್ಕೊಳ್ಳಿ. ಮತ್ತೊಂದು ದಾರ, ಎಷ್ಟು ಟೈಟಾಗಿ ಎಳೆದು ಲಾಕ್ ಮಾಡ್ತಿರೋ ಇಲ್ಲಿ ಗ್ಯಾಪು ಆದಷ್ಟು ಕಡಿಮೆ ಬರುತ್ತೆ. ಇದೇ ರೀತಿ ಪ್ರತಿಯೊಂದು ಥ್ರೆಡ್ಡನ್ನು ನಾಟ್ ಹಾಕೊಳ್ತಾ ಹೋಗಬೇಕು. ಆಗ ಇದು ಪ್ಲೇನ್ ರಿಂಗು ಕಂಪ್ಲೀಟು ಕವರ್ ಆಗುತ್ತೆ. ಜೊತೆಗೆ ಫುಲ್ ನಾಟ್ ಹಾಕೋದ್ರಿಂದ ಸ್ವಲ್ಪ ಸ್ಟಿಫ್ ಆಗಿ ಬರುತ್ತೆ, ಟೈಟಾಗಿರುತ್ತೆ. ಈ ಥರ ಕಂಪ್ಲೀಟ್ ಇದೆಲ್ಲ ಥ್ರೆಡನ್ನು ನಾಟ್ ಹಾಕೊಳ್ಳಿ. ನೋಡಿ ಈಗ ಕಂಪ್ಲೀಟ್ ಆಗಿದೆ. ಈಗ ಇದು ಸ್ಟೀರಿಂಗಲ್ಲಿ ಗ್ಯಾಪ್ ಏನಿದೆ ಅದು ಮತ್ತೆ ಲಾಕ್ ಮಾಡಲಿ ಅಂದರೆ ಮೊಳೆಗೆ ತಗ್ಲಾಕೋಕ್ಕೆ ಇಲ್ಲೊಂದು ಹ್ಯಾಂಡ್ಲು ಬರಬೇಕು. ಅದಕ್ಕೆ ಫಸ್ಟು ಇಲ್ಲಿ ಒಂದು ನಾಟ್ ಹಾಕೊಳ್ಳಿ, ನಾರ್ಮಲ್ ನಾಟ್. ಇದನ್ನ ಟೈಟಾಗಿ ಹಾಕೊಂಡ್ಮೇಲೆ ಇದನ್ನು ಸ್ವಲ್ಪ ಬಿಸಿ ಮಾಡಿ ಈ ರಿಂಗು ಕಂಪ್ಲೀಟ್ ಕವರ್ ಆಗೋವರೆಗೆ ರೋಲ್ ಮಾಡ್ಕೊಳ್ತಾ ಹೋಗಬೇಕು. ಸ್ವಲ್ಪ ಟೈಟಾಗಿ ಎಳೀರಿ, ಇಲ್ಲಾಂದರೆ ಲೂಸ್ ಆದರೆ ರಿಂಗ್ಸ್ ಕಾಣುತ್ತೆ. ಇಲ್ಲಿವರೆಗೆ ಸುತ್ತಿದ್ದೀನಿ. ಈಗ ಒಂದು ನಾಟ್ ಹಾಕೊಳ್ಳಿ. ನಾಟ್ ಹಾಕ್ಕೊಂಡು ಬೀಡ್ಸ್ ಹಾಕೊಳ್ಳಿ. ಮತ್ತೊಂದು ನಾಟ್ ಹಾಕೊಳ್ಳಿ. ನಿಮಗಿಲ್ಲಿ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತು ನೋಡಿಕೊಂಡು, ಮತ್ತು ಇಲ್ಲಿ ಈ ಸೈಡು
ಇದೇ ಥರ ಬೀಡ್ಸು ಮತ್ತು ರಿಂಗು ಕವರ್ ಮಾಡಬೇಕು. ಮತ್ತು ನಾಟ್ ಹಾಕೊಳ್ತೀನಿ. ಮತ್ತು ಬೀಡ್ಸ್ ಮತ್ತು ಇಲ್ಲೊಂದು ನಾಟ್ ಹಾಕೊಳ್ಳಿ. ಮತ್ತು ಈ ಉಳಿದಿರೋ ರಿಂಗನ್ನು ಸುತ್ತಬಿಟ್ಟು ಇಲ್ಲೊಂದು ನಾಟ್ ಹಾಕಿ ಇಲ್ಲಿ ಅಟ್ಯಾಚ್ ಮಾಡಿಬಿಡಿ. ಈ ಉಳಿದಿರೋ ಥ್ರೆಡನ್ನು ನೀವು ಬೇಕಾದರೆ ವಿ ಶೇಪು ಅಥವಾ ರೌಂಡ್ ಶೇಪು ಕಟ್ ಮಾಡ್ಬೋದು. ಕಟ್ ಮಾಡಿ ಬೀಡ್ಸ್ ಹಾಕ್ಬೋದು, ರೌಂಡ್ ಬೀಡ್ಸು ಅಥವಾ ಬೆಲ್ ಬೀಡ್ಸು. ನಾನು ಇದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಬೀಡ್ಸ್ ಹಾಕ್ಕೊಳ್ಬೇಕು. ನಿಮಗೆ ಯಾವ ಕಲರ್ ಕಾಂಬಿನೇಷನ್ ಬೇಕಾದರೂ ಹಾಕೋಬೋದು. ಸಿಂಗಲ್ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಅಥವಾ ಬರೀ ಬೆಲ್ ಆದರೂ ಹಾಕ್ಕೊಳ್ಬೋದು. ಹಾಕ್ಕೊಂಡು ಈ ಥರ ಹಿಂಭಾಗ ಅಟ್ಯಾಚ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ಥರ ಕಾಣುತ್ತೆ ಫಿನಿಶ್ ಆದಮೇಲೆ. ಇದಕ್ಕೆ ಕೀ ಬಂಚ್ ಡಾಲ್ ಸಿಗುತ್ತಲ್ಲ, ಅದನ್ನು ಇಟ್ಟರೆ ಚೆನ್ನಾಗಿ ಕಾಣುತ್ತೆ.